ಮಂಡ್ಯ ತಾಲೂಕಿನ ಮುದ್ದುಂಗೆರೆ ಗ್ರಾಮದಲ್ಲಿ ಶಾಸಕ ಪಿ ರವಿಕುಮಾರ್ ಗಣಿಗ ಅವರು 5 ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಸರಿಯಿಲ್ಲ ಎನ್ನುವುದನ್ನು ಗ್ರಾಮದ ಮುಖಂಡರು ಆರೋಪಿಸುತ್ತಿದ್ದರು. ಇದೆಲ್ಲವನ್ನು ಮನಗಂಡು 5 ಕೋಟಿ 20 ಲಕ್ಷ ರು ಅಂದಾಜು ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಎಂದರು. 3 ವರ್ಷದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿಸಿದ್ದೇನೆ, ಮುಂದೆಯೂ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಂಸಿ ನಾರಾಯಣಪ್ಪ, ಎಂಎಸ್ ಕೃಷ್ಣ, ಆಲ್ಕೆರೆ ಕೃಷ್ಣೇಗೌಡ, ಸೋಶಿ ಪ್ರಕಾಶ್, ಎಂವಿ ಜಗದೀಶ್, ಡಣಾಯಂಕುಂಪುರ ಶಂಕರೇಗೌಡ, ಹನುಮೇಗೌಡ, ಎಂಎಸ್ ರಾಮು ಭಾಗವಹಿಸಿದ್ದರು. ಇವತ್ತು 5 ಕೋಟಿ 20 ಲಕ್ಷ ಹಾಕಿ ಇವತ್ತು ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡಕ್ಕೆ ಬಂದಿದೆ. ಮುದ್ದಂಗೆರೆಗೆ ಇದು 2ನೇ ಕಾಮಗಾರಿ. ಒಂದು ನಿಮ್ಮ ದೇವಸ್ಥಾನದಕ್ಕೆ ಶಾಶ್ವತವಾಗಿ ನಿಲ್ಲಿಸಿದ್ವಿ 5 ಕೋಟಿ ಹಾಕಿ. ಇದೊಂದು 10 ಕೋಟಿ ಮತ್ತೆ ಆಗಕ್ಕಾಗಲ್ಲ. ನೀವು ನನ್ನ MLA ಮಾಡಿದ್ರು ಫಸ್ಟ್ ಟೈಮ್. 3 ವರ್ಷದಲ್ಲಿ ನಿಮ್ಮ ಊರಿಗೆ 10-10.25 ಕೋಟಿ ರೂಪಾಯಿ ದುಡ್ಡನ್ನ 100 ವರ್ಷದಲ್ಲಿ ಹಾಕ್ದಿರೋ ಒಂದೇ 3 ವರ್ಷದಲ್ಲಿ ಹಾಕಿದ್ವಿ. ನೀವು 10 ಕೋಟಿ ಯಾವ ಸರ್ಕಾರದಲ್ಲಿ ಯಾರ ಹತ್ರ ತಗೊಂಡ್ಬಂದಿದ್ರಿ? ಯಾವ್ದಾರ ಒಂದು ಮತ್ತೆ 10 ಅಂದ್ರೆ ಸ್ವಲ್ಪ ಹಳ್ಳಿಯವರು ತಾಳ್ಮೆ ಇರ್ಬೇಕು. ಎಲ್ಲ ನಾಳೆ ಬೆಳಗ್ಗೆನೆ ಹಾಕ್ಬಿಡ್ಬೇಕು ಅಂದ್ರೆ ಯಾವ್ದು ಆಗಲ್ಲ. ಇವತ್ತು 5 ಕೋಟಿ ರೂಪಾಯಿ ರಸ್ತೆ ನಿಮ್ಮ ಊರಿನ ಒಳಗಡೆ CC ಚರಂಡಿ ಮತ್ತೆ ಸೇತುವೆ ಆಗತ್ತೆ. ಚೆನ್ನಾಗಿಟ್ಟಗೋಡಿನ ದೊಡ್ಡ ಹತ್ರ ಒಂದು ಕಿಲೋಮೀಟರ್ 1.25 ಕಿಲೋಮೀಟರ್ ರಸ್ತೆ. ನಮ್ಮ RG ರೆಸಾರ್ಟ್ ಹತ್ರ ನಿಮ್ಗೆ ನೀರು ಬರೋ ಕಾಲುವೆಯನ್ನು ಮಾಡ್ತೀವಿ. ಈಗಾಗಲೇ ಡಣಾಯಕಪುರ ಈಚೆರ ರಸ್ತೆಯನ್ನ ಮಾಡ್ತಾ ಇದ್ದೀವಿ. ಈ ಮಾಡದೇ ಇರೋರು ತುಂಬಾ ಮಾತಾಡ್ತಾ ಇರ್ತಾರೆ. ಮಾಡೋರು ನಾನು ಬೆಳಿಗ್ಗೆ ಭೂಮಿ ಪೂಜೆ ಮಾಡಕ್ ಟೈಮ್ ಇರಲ್ಲ, ಟೈಮ್ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಈ ಮಾಡ್ತಾ ಇರೋರು ಸುಮ್ಮನೆ ಬರೋದು ಟಿವಿ ಬೈಯೋದು ಹೋಗೋದು, ಬರೋದು ಟಿವಿ ಬೈಯೋದು ಹೋಗೋದು. MP ಆಗಲಿ MLA ಆಗಲಿ ಕೆಲಸ ಮಾಡೋದಕ್ಕೆ ಗೆಲ್ಸೋದು. ಬೈಯಕ್ಕಾದ್ರೆ ಬೇಕಾದ್ರೆ ಚೇರ್ ಹಾಕಿ ಕೊಟ್ಬಿಡೋಣ, ಬೈಕ್ ಹೋಗೋದು ಕೂತ್ಕೊಳ್ಳೋದು. ಕೆಲಸ ಮಾಡ್ಬೇಕು. ನೀವು ಅಷ್ಟೇ ಜನಗಳು. ಈಗ ನಾನು ಕೆಲಸ ಮಾಡ್ತೀನಿ ನನ್ನೇ ಹೇಳ್ಕೊತೀರಿ ಅದು ಮಾಡಿ ಇದು ಮಾಡಿ ಅಂತ. ಮಾಡಿರೋನು ನೀವು ಕೇಳೋದಿಲ್ಲ, ಯಾವತ್ತೂ ಕೇಳೋದಿಲ್ಲ. ನೀವು ಸಿಮೆಂಟ್ ರೋಡ್ ಮಾಡಿಸ್ಕೊತೀರ, ಒಂದು ನಿಮ್ ಬೋರ್ವೆಲ್ ನೀರ್ ಸಿಗಲ್ಲ, ಇನ್ನೊಂದು ನಿಮ್ ಮಂಡಿಗೆ ಸಿಕ್ಕಲ್ಲ, ಸಾವ್ದೋಗ್ತದೆ. ನಿಮ್ಗೆ ಅದು ಗೊತ್ತಿಲ್ಲ. ನೀರನ್ನ ಯಾವುದು ಅಬ್ಸರ್ವ್ ಮಾಡುತ್ತೆ, ನೀರನ್ನ ಯಾವ್ದು ಟಾರ್ ರಸ್ತೆ ಮಣ್ಣು ರಸ್ತೆ ಎಳೆಯುತ್ತೆ. ಸಿಮೆಂಟ್ ರಸ್ತೆ ನಿಮ್ಗೆ ಖುಷಿ, ಆದ್ರೆ ಮುಂದಿನ 10 ವರ್ಷದಲ್ಲಿ ನೀವೆಲ್ಲ ಮಂಡಿ ನೋವಿಂದ ನರಳುತ್ತೀರಿ. 2ನೇದು ನಿಮ್ಮ ಬೋರ್ವೆಲ್ ಯಾವುದು ರೀಚಾರ್ಜ್ ಆಗಲ್ಲ. ಇದು ಎಚ್ಚರಿಕೆ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ ನೀರು ಕೊಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? 2 ಕಿಲೋಮೀಟರ್ ಎಲ್ಲರೂ ಹೊಲದೊಳಗಡೆ ಕೊರೆದು ಅಲ್ಲಿಂದ ಪೈಪ್ ಲೈನ್ ಹಾಕ್ಬೇಕು. ಇದೇ ಆಗೋದು. ಎಲ್ಲೆಲ್ಲಿ ಸಿಮೆಂಟ್ ರಸ್ತೆ ಮಾಡಿದೀನಿ ಅಲ್ಲೆಲ್ಲೂ ಬೋರ್ವೆಲ್ 1,000 ಅಡಿಗಿಂತ ಕಡಿಮೆ ನೀರು ಸಿಗ್ತಾ ಇಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆದ್ರೂ ನೀವು ಒಪ್ಕೊಳ್ಳಲ್ಲ, ಆ ರಸ್ತೆ ಮಾಡ್ತೀನಿ.